ವರ್ಷ ಅಂದ್ರೆ ಕ್ಯಾಲೆಂಡರ್ ಬದಲಾಗೋದ್ ಮಾತ್ರ ಅಲ್ಲ, ಮನಸ್ಸಿನೊಳಗೊಂದು ಹೊಸ ಅಧ್ಯಾಯ ಶುರುವಾಗೋ ದಿನ. ಹಿಂದಿನ ವರ್ಷದಲ್ಲಾದ ಎಲ್ಲಾ ಅನುಭವಗಳನ್ನು ಒಂದ್ ಕಡೆ ಇಟ್ಟು ಇನ್ನೊಂದು ಅವಕಾಶ ಸಿಕ್ಕಿದೆ ಅನ್ನೋ ನಂಬಿಕೆಯಿಂದ ಮುಂದಕ್ಕೆ ಹೆಜ್ಜೆ ಇಡುವ ಸಮಯ. ಕೆಲವರಿಗೆ ಹೊಸ ವರ್ಷ ಅಂದ್ರೆ ರೆಸಲ್ಯೂಷನ್, ಇನ್ನು ಕೆಲವರಿಗೆ ಮೌನವಾಗಿಯೇ ಮನಸ್ಸಿನಲ್ಲಿ ಮಾಡಿಕೊಂಡ ಒಪ್ಪಂದ. ಈ ವರ್ಷನಾದ್ರೂ ನಾನು ಸ್ವಲ್ಪ ಚೆನ್ನಾಗಿರ್ಬೇಕು, ಇನ್ನಷ್ಟು ಒಳ್ಳೇದಾಗಿ ಬದುಕ್ಬೇಕು ಅಂತ. ಅದೇ ಹೊಸ ವರ್ಷದ ನಿಜವಾದ ಅರ್ಥ ಅನ್ಸಿತ್ತು. ನಮ್ಮಲ್ಲಿ ಹೊಸ ವರ್ಷ ಅಂದ್ರೆ ಒಂಟಿತನ ಇಲ್ಲ, ಅಕ್ಕ ತಂಗಿಯರು ಮಕ್ಳು ಎಲ್ರು ಸೇರಿ ಮನೆ ತುಂಬಾ ಮಾತು, ನಗು, ಖುಷಿ, ಕಟಿಂಗ್, ರೀಲ್ಸ್, ಸಣ್ಣ ಪಾರ್ಟಿ ತರ ವಾತಾವರಣ. 2 ಗಂಟೆ ತನಕ ಜಾಗರಣೆ ಮಾಡಿ ಹೊಸ ವರ್ಷವನ್ನು ಬರಮಾಡಿಕೊಂಡ ಕ್ಷಣಗಳು ತುಂಬಾ ಸ್ಪೆಷಲ್ ಅನ್ಸ್ತು. ಬೆಳಗ್ಗೆನೆ ಎದ್ದ ತಕ್ಷಣ ಮನೆಯಲ್ಲಿ ಹೊಸ ಚಟುವಟಿಕೆಗಳು ಶುರು. ಏನಾದ್ರೂ ವಿಶೇಷವಾಗಿ ಅಡಿಗೆ ಮಾಡ್ತೀವಿ, ಮನೆ ಕ್ಲೀನಿಂಗು. ವರ್ಷ ಅಂದ್ರೆ ಹೊಸ ಮನೆ, ಹೊಸ ಮನಸ್ಸು ಅನ್ನೋ ಫೀಲಿಂಗ್ ಬರ್ಬೇಕು. ಆ ದಿನವನ್ನು ದೇವರ ದರ್ಶನದಿಂದ ಶುರು ಮಾಡ್ಬೇಕು ಅಂತ ನಿರ್ಧಾರ ಮಾಡ್ತೀವಿ. ಹಾಗೆ ನಾವ್ ಇವತ್ತು ದೇವನಹಳ್ಳಿ ಹತ್ರ ಇರೋ ಕೋಟೆ ಆಂಜನೇಯ ಟೆಂಪಲ್ಗೆ ಹೋಗಿದ್ವಿ. ಇದರಿಂದ ನಮಸ್ಕಾರ ಮಾಡ್ಕೊಂಡು ಈ ವರ್ಷ ನಮ್ಮನ್ನು ಚೆನ್ನಾಗಿ ಕಾಪಾಡಪ್ಪ ಅಂತ ಮನ್ಸಾರ ಬೇಡ್ಕೊಂಡ್ವಿ. ಆಮೇಲೆ ಮಕ್ಳ ಖುಷಿಗೆ ಜಾಗ ಕೊಡೋ ಸಮಯ. ಅದ್ರ ಪಕ್ಕದಲ್ಲಿರುವ ಬೋಟಿಂಗ್ಗೆ ಹೋಗಿ ಮಕ್ಕಳ ನಗು, ಅವರ ಉತ್ಸಾಹ ನೋಡ್ತಾ ಇದ್ರೆ ನಮಗೂ ಮನ್ಸು ಹಗುರ ಆಯ್ತು. ಮುಗಿಸ್ಕೊಂಡು ವಾಪಸ್ ಮನೆ ಕಡೆ ಬರ್ತಾ ಇದ್ರೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಪಡ್ಕೊಂಡು ಪ್ರಸಾದ ತಿನ್ಕೊಂಡು ಮನೆ ಕಡೆ ಬಂದ್ವಿ. ಹೊಸ ವರ್ಷ ನಮ್ಮೆಲ್ಲರ ಜೀವನದಲ್ಲೂ ಇಂಥದೇ ಶಾಂತಿ, ಸಂತೋಷ ಮತ್ತು ಆರೋಗ್ಯ ತಂದು ಕೊಡಲಿ. ಹೊಸ ದಿನವನ್ನು ಪಾಸಿಟಿವ್ ಆಗಿ ಶುರು ಮಾಡಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.